ಇನ್ನು ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡುಬರ್ತಾ ಇವೆ. ಇದರ ಬಗ್ಗೆ ಇನ್ನೂ ಕೂಡ ಅವರು ರಿಯಾಕ್ಟ್ ಮಾಡಿಲ್ಲ. ಜಲಸಂಪನ್ಮೂಲ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಬೇಡ ಅಂತ ಹೇಳಿದಾರಂತೆ. ನನಗೇನಾದರೂ ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ. ಸಿಎಂ ಸುದ್ದಿಗೋಷ್ಠಿ ವೇಳೆ ರಾಮಲಿಂಗಾರೆಡ್ಡಿ ಅವರು ಏನೂ ಮಾತಾಡಿಲ್ಲ, ಬರೀ ಮೌನವಾಗಿದ್ದರು. ಸುದ್ದಿಗೋಷ್ಠಿ ಬಳಿಕವೂ ಕೂಡ ಮಾಧ್ಯಮದವರ ಪ್ರಶ್ನೆಗೆ ರಾಮಲಿಂಗಾರೆಡ್ಡಿ ಅವರು ಏನೂ ಉತ್ತರವನ್ನು ಕೊಟ್ಟಿಲ್ಲ. ನಿರೀಕ್ಷೆ ಹೊತ್ಕೊಂಡಿದ್ರಿ ಅಲ್ಲ, ಸಾಕಷ್ಟು ಬಿಬಿಎಂಪಿ ಎಲೆಕ್ಷನ್ ಇದೆ. ನಿಮ್ ಕಳೆದ ಸರ್ ಡಿಸಿಎಂ ಸರ್ ನಿಮ್ಗೆ ಮಾತು ಕೊಟ್ಟಿದ್ರು ಸರ್. ಪ್ಲೀಸ್ ಸರ್, ಏನು ಮಾತಾಡೋದ? ನೀವೇ ನಿರೀಕ್ಷೆ ಹೊತ್ಕೊಂಡಿದ್ರಿ ಅಲ್ಲ, ಸಾಕಷ್ಟು ಬಿಬಿಎಂಪಿ ಎಲೆಕ್ಷನ್ ಇದೆ. ನಿಮ್ ಕಳೆದ ಸರ್ ಡಿಸಿಎಂ ಸರ್ ನಿಮ್ಗೆ ಮಾತು ಕೊಟ್ಟಿದ್ರು ಸರ್. ಸರ್ ಡಿಸಿಎಂ ಸರ್ ಮಾತು ಕೊಟ್ಟಿದ್ರು ಸರ್. ಸರ್ ನಗರಾಭಿವೃದ್ಧಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಖಾತೆ ಹಂಚಿಕೆ ಸಂಜೆ ಒಳಗೆ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲಪ್ಪ ಸರ್, ಯಾವ ಖಾತೆ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಸರ್? ಸರ್ ನಮಗೆ ಯಾವ ಖಾತೆ ಮೇಲೆ ನಿರೀಕ್ಷೆ ಇದೆ ಸರ್? ಸರ್ ಯಾವ ಖಾತೆ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಸರ್? ಸೊ ಹೀಗೆ ಸಚಿವರಿಗೆ ಯಾವ ಖಾತೆ ಅನ್ನುವಂಥದ್ರ ಬಗ್ಗೆ ಖಾತೆ ಹಂಚಿಕೆಯ ಕಸರತ್ತು ಇನ್ನೂ ಕೂಡ ಮುಂದುವರೆದಿದೆ. ಒಂದೆರಡು ಖಾತೆಗಳ ವಿಚಾರದಲ್ಲಿ ಈ ಒಂದು ಹಂಚಿಕೆಯ ವಿಚಾರ ಕಗ್ಗಂಟಾಗೆ ಉಳ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟ. ನಾವು ಪ್ರತಿನಿಧಿ ಸುನಿಲ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಸುನಿಲ್, ಈಗ ರಾಮಲಿಂಗಾರೆಡ್ಡಿ ವರ್ಸಸ್ ಕೃಷ್ಣ ಬೈರೇಗೌಡ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ, ಅಥವಾ ಬೇರೆ ಬೇರೆ ಸಚಿವರು ಈಗಾಗಲೇ ಅವ್ರಿಗೆ ಹಂಚಿಕೆ ಆಗುವಂಥ ಒಂದು ಖಾತೆ ಬಗ್ಗೆ ಏನಾದರೂ ತಕರಾರನ್ನ ಎತ್ತಿದಾರ? ಈಗ ಸದ್ಯಕ್ಕೆ ಕಾಣಿಸ್ತಾ ಇರುವಂಥದ್ದು ಇವರಿಬ್ರು ನಗರಾಭಿವೃದ್ಧಿ ಮೇಲೆ ಕಣ್ಣಿಟ್ಟಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅನ್ನುವಂಥದ್ರ ಬಗ್ಗೆ. ಸೊ ಹೇಗೆ ನಡೀತಾ ಇದೆ ಇವರನ್ನ ಸಮಾಧಾನ ಪಡಿಸುವಂಥ ಒಂದು ಕಸರತ್ತುಗಳು? ಇಬ್ಬರು ಕೂಡ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ವಾ? ಕೊನೆಗೆ ಯಾರಿಗೆ ಸಿಗಬಹುದು, ಯಾರಿಗೆ ಯಾವ ಖಾತೆ ಆಗಬಹುದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಲೆಕ್ಕಾಚಾರಗಳು. ಸುನಿಲ್, ರೆಹಮಾನ್, ಪ್ರಮುಖವಾಗಿ ಸಂಜೆ ಒಳಗಾಗಿ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದಂತೆ ಈಗಾಗಲೇ ಸಂಜೆ ಹೊತ್ತು ಮುಳುಗೋದ್ರೊಳಗಾಗಿ ಯಾರ್ಯಾರು ಸಚಿವರಿಗೆ ಯಾವ ಖಾತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದರ ನಡುವೆ ಎರಡು ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಒಂದು ಕಗ್ಗಂಟು ಕೂಡ ಜೋರಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಬೆಂಗಳೂರು ಸಚಿವರಿಂದ ಕೃಷ್ಣ ಬೈರೇಗೌಡ ಮತ್ತೆ ರಾಮಲಿಂಗಾರೆಡ್ಡಿ ಅವರ ನಡುವೆ ಈಗಾಗಲೇ ನಗರಾಭಿವೃದ್ಧಿ ಖಾತೆಯ ಮೇಲೆ ಕಣ್ಣು ಕೂಡ ಬಿದ್ದಿದೆ. ಇದೇ ವಿಚಾರವಾಗಿ ಈಗಾಗಲೇ 13 ಜನ ಸಚಿವರ ಸಂಭಾವನೆಯ ಪಟ್ಟಿ ಕೂಡ TV9ಗೆ ಲಭ್ಯವಾಗಿದೆ. ಅದರಂತೆ ಈಗಾಗಲೇ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನೋದು ಪಟ್ಟಿಯಲ್ಲಿ ಸಿಕ್ಕಿರುವಂತು. ಆದರೆ ಬೆಂಗಳೂರು ನಗರಾಭಿವೃದ್ಧಿಯ ಖಾತೆ ಮೇಲೆ ಸಾಕಷ್ಟು ಒಲವು ಹೊಂದಿರುವಂಥ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಬಗ್ಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ಬೇಸರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈಗ ಒಂದು ಸಭೆಯನ್ನು ಕೂಡ ವಿಧಾನಸೌಧ ಕೊಠಡಿಯಲ್ಲಿ ಮಾಡಿದ್ರು. ಪ್ರಮುಖವಾಗಿ ಕೃಷ್ಣ ಬೈರೇಗೌಡ ಮತ್ತೆ ರಾಮಲಿಂಗಾರೆಡ್ಡಿ, ಡಿ.ಕೆ. ಶಿವಕುಮಾರ್ ಅವರು ಮೂವರ ಒಂದು ಮಾತುಕತೆಯನ್ನು ಕೂಡ ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತ ಪ್ರಯತ್ನವೂ ಕೂಡ ಆಯ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಈಗ ಬೆಂಗಳೂರು ಶಾಸಕರಾದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ, ಮುಂಬರುವ GBA ಚುನಾವಣೆಗೆ ಅನುಕೂಲವಾಗುತ್ತೆ ಕೆಲಸ ಮಾಡಲಿಕ್ಕೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರ ನಡುವೆ ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯ ಒಂದು ಪೈಪೋಟಿ ಕೂಡ ನಡೀತಾ ಇರೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನ ಮಾಜಿ ಗೃಹ ಸಚಿವರಂತ ಪರಮೇಶ್ವರ್ ಅವರಿಗೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದರ ನಡುವೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಖಾತೆ ಬದಲಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಒಲವನ್ನು ಹೊಂದಿದ್ದು ಅದು ಬೇಕು ಅಂತೇಳಿ ಪಟ್ಟನ್ನು ಕೂಡ ಹಿಡಿದಿರುವಂತು. ಈ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಈ ಒಂದು ಇಬ್ಬರ ನಡುವಿನ ಒಂದಷ್ಟು ಈ ಒಂದು ಪಟ್ಟನ್ನ ಯಾವ ರೀತಿಯಾಗಿ ಸಡಿಲ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಈಗಷ್ಟೇ ಮುಖ್ಯಮಂತ್ರಿಗಳು ಇಬ್ಬರ ಜೊತೆ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಕೆ ಮಾಡುವಂತ ಪ್ರಯತ್ನ ನಡೀತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಇಬ್ಬರು ಕೂಡ ಈಗಾಗಲೇ ಸಭೆ ನಡೆಸಿ ತೆರಳಿದ್ದಾರೆ. ಯಾರು ಕೂಡ ಮಾಹಿತಿಯನ್ನ
ಹೊರಗಡೆ ಬಿಟ್ಕೊಡ್ತಾ ಇಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ಇಬ್ಬರು ಕೂಡ ಬೆಂಗಳೂರಿನ ಸಚಿವರೇ, ಇಬ್ಬರು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಅವ್ರದ್ದೇ ಆದಂತ ತನ್ನ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ರೆ ಮುಂಬರುವ ಚುನಾವಣೆಗಳ ಹಿಂದೆ GBI ಚುನಾವಣೆ ಅನುಕೂಲವಾಗುತ್ತೆ ಅಂತ ಕ್ಲೇಮ್ ಅನ್ನ ಕೂಡ ಮಾಡ್ತಿದ್ದಾರೆ. ಅದೇ ಪ್ರಮುಖವಾಗಿ ರಾಮಲಿಂಗ ರೆಡ್ಡಿ ಅವರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ ಈಗಾಗಲೇ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಅದರ ನಡುವೆ ಈಗಾಗಲೇ ಜಲಸಂಪನ್ಮೂಲ ಖಾತೆ ಅವರಿಗೆ ಕೊಡ್ಲಾಗ್ತಿದೆ ಅನ್ನೋ ಮಾಹಿತಿಯನ್ನು ಲಭ್ಯವಾಗ್ತಿದೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಒಂದಷ್ಟು ಬೇಸರವನ್ನು ಕೂಡ ರಾಮಲಿಂಗ ರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಯಾವ ರೀತಿಯಾಗಿ ಒಂದು ಖಾತೆ ಕಗ್ಗಂಟನ್ನ ಮುಖ್ಯಮಂತ್ರಿಗಳು ಇದನ್ನ ಬಿಡಿಸ್ತಾರೆ ಕಾದು ನೋಡಬೇಕಾಗಿದೆ. ಇವತ್ತು ಹೊತ್ತು ಮುಳುಗೋದ್ರೊಳಗಾಗಿ ಯಾರ್ಯಾರಿಗೆ ಯಾವ ಖಾತೆ ಅಂತೇಳಿ ತೀರ್ಮಾನ ಆಗುತ್ತೆ ಅಂತೇಳಿ ಖುದ್ದು ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದರ ನಡುವೆ ಈ ಒಂದು ಜಟಾಪಟಿ ಕೂಡ ಈಗ ಅವರಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್. ಒಟ್ಟಿನಲ್ಲಿ ಈಗ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡುವಂತಹ ಒಂದು ಕಗ್ಗಂಟು ಇನ್ನೂ ಕೂಡ ಹಾಗೆ ಇದೆ.